2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸಿದ್ದರಾಮಯ್ಯ ಸ್ಪರ್ಧಿಸೋದಿಲ್ಲ. ಹೌದು, ರಾಜ್ಯ ರಾಜಕಾರಣದ ಸೂರ್ಯ ಮುಳುಗ್ತಾ ಇದ್ದಾನ ಅನ್ನುವಷ್ಟು ದೊಡ್ಡ ಮಟ್ಟದ ರಾಜಕೀಯ ಸಂಚಲನವೊಂದು ಇದೀಗ ಸೃಷ್ಟಿಯಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ನಡೆದಂತಹ ಕೃಷ್ಣ ಅವರ ಹುಟ್ಟುಹಬ್ಬದ ಸಭೆಯಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮ್ಮ ರಾಜಕೀಯ ನಿವೃತ್ತಿಯ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಮಾತುಗಳನ್ನ ಕೇಳಿ ಇಡೀ ಕಾಂಗ್ರೆಸ್ ಅಂಗಳ ಮಾತ್ರವಲ್ಲದೆ ಇಡೀ ರಾಜ್ಯ ರಾಜಕಾರಣವೇ ಒಮ್ಮೆಲೆ ಅಚ್ಚರಿಗೆ ದಿಗ್ಭ್ರಮೆಗೊಂಡಿದೆ. ಹೀಗೆ ದಿಢೀರ್ ಅಂತ ಹೇಳಿ ಚುನಾವಣಾ ರಾಜಕೀಯಕ್ಕೆ ಸಿದ್ದರಾಮಯ್ಯ ಅವರು ಗುಡ್ ಬೈ ಹೇಳೋದಕ್ಕೆ ಕಾರಣ ಏನು ಅನ್ನೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಆದ್ರೆ ಯಾರೂ ಕೂಡ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಊಹಾಪೋಹವನ್ನ ಹಬ್ಬಿಸುವಂತಹ ಯಾವುದೇ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ತಮ್ಮ ಈ ನಿರ್ಧಾರದ ಹಿಂದಿರುವಂತಹ 3 ಪ್ರಮುಖ ಮತ್ತು ನೇರ ಕಾರಣಗಳನ್ನ ಸ್ವತಃ ಸಿದ್ದರಾಮಯ್ಯನವರೇ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡಿದ್ದಾರೆ. ಅಂದ್ರೆ ತಮ್ಮ ಸುದೀರ್ಘ ರಾಜಕೀಯ ಪಯಣದ ಕೊನೆಯ ಹಂತದಲ್ಲಿ ಅವರು ತಗೊಂಡಿರುವಂತಹ ಈ ನಿರ್ಧಾರದ ಹಿಂದಿರುವಂತಹ ಆ 3 ಬಲವಾದ ಕಾರಣಗಳು ಪ್ರತಿಯೊಬ್ಬ ರಾಜಕೀಯ ವಿಶ್ಲೇಷಕನೂ ಕೂಡ ಆಲೋಚಿಸುವಂತೆ ಮಾಡಿದೆ. ಮೊದಲನೇದಾಗಿ ವರ್ಣ ಕ್ಷೇತ್ರದ ಜನರು ತಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಮತ್ತು ಇಂದಿನ ಚುನಾವಣಾ ಪದ್ಧತಿಯ ಬಗ್ಗೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ವರ್ಣ ಕ್ಷೇತ್ರದ ಜನಕ್ಕೆ ಇಂದಿಗೂ ಕೂಡ ನಾನು ಮತ್ತೆ ಸ್ಪರ್ಧಿಸಬೇಕು ಅನ್ನುವಂತಹ ಒತ್ತಾಯ ಇದೆ, ಹಂಬಲ ಇದೆ. ಆದ್ರೆ ಈ ಹಿಂದೆ ನಾವೇನಾದ್ರೂ ಸ್ಪರ್ಧೆ ಮಾಡಿದ್ರೆ ಜನರಷ್ಟೇ ನಮಗೆ ಹಣ ಕೊಟ್ಟು ಗೆಲ್ಲಿಸಿಕೊಂಡು ಬರ್ತಾ ಇದ್ರು. ಆದ್ರೆ ಇಂದು ಆ ಪರಿಸ್ಥಿತಿ ಉಳಿದಿಲ್ಲ. ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ನಾವೇ ಜನರಿಗೆ ದುಡ್ಡು ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಪ್ರಜಾಪ್ರಭುತ್ವದ ಪ್ರಸ್ತುತ ದುಸ್ಥಿತಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಎರಡನೇ ಕಾರಣ ಏನು ಅಂತ ಹೇಳಿದ್ರೆ ವಯಸ್ಸು ಮತ್ತು ಮುಂಬರುವಂತಹ ದಿನಗಳಲ್ಲಿ ಕೆಲಸ ಮಾಡಲು ಬೇಕಾದಂತಹ ಒಂದು ದೈಹಿಕ ಸಾಮರ್ಥ್ಯ. ಈಗ ನನಗೆ 79 ವರ್ಷ ಆಗಿದೆ. ನಮ್ಮ ಸರ್ಕಾರದ ಅವಧಿ ಮುಗಿಯುವ ಹೊತ್ತಿಗೆ ನನಗೆ 81ರಿಂದ 82 ವರ್ಷ ಆಗ್ತದೆ. ಆ ವಯಸ್ಸಿನಲ್ಲಿ ಈಗಿನಂತೆ ಆರೋಗ್ಯವೂ ಸದೃಢ ಆಗಿರೋದಿಲ್ಲ ಮತ್ತು ಹಿಂದಿನ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಅಂತ ತಮ್ಮ ವಯೋಸಹಜ ಮಿತಿಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ. ಇನ್ನು ಮೂರನೆಯ ಹಾಗೂ ಮುಖ್ಯ ಕಾರಣ ಏನು ಅಂತ ನಾವು ನೋಡೋದಾದ್ರೆ ತಮ್ಮ 5 ವರ್ಷಗಳ ರಾಜಕೀಯ ತೃಪ್ತಿ ಅದನ್ನ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ 2028ರ ವೇಳೆಗೆ ಅವರು ರಾಜಕೀಯಕ್ಕೆ ಬಂದು ಭರ್ತಿ 50 ವರ್ಷಗಳು ಪೂರ್ಣಗೊಳ್ಳುತ್ತೆ. 1978ರಲ್ಲಿ ತಾಲೂಕು ಮಂಡಳಿ ಸದಸ್ಯನಾಗಿ ಆರಂಭವಾದಂತಹ ತಮ್ಮ ಪಯಣದಲ್ಲಿ ಸೋಲು ಗೆಲುವು ಎರಡನ್ನೂ ಕಂಡಿದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ನಂಬಿದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಎಂದೂ ಕೂಡ ನಡೆದಿಲ್ಲ, ನನ್ನ ಆತ್ಮ ಸಾಕ್ಷಿಗೆ ದ್ರೋಹ ಬಗೆದಿಲ್ಲ ಅನ್ನುವಂತಹ ತೃಪ್ತಿ ನನಗಿದೆ ಅಂತ ಹೇಳಿ ಹೆಮ್ಮೆಯಿಂದ ಸಿದ್ದರಾಮಯ್ಯ ಅವರು ಹೇಳಿಕೊಂಡಿದ್ದಾರೆ. ಕೊನೆಯದಾಗಿ ರಾಜಕಾರಣ ಇವತ್ತು ಸಾಕಷ್ಟು ಕಲುಷಿತಗೊಂಡಿದ್ದು ಪ್ರಾಮಾಣಿಕ ರಾಜಕಾರಣಕ್ಕೆ ನೆಲೆ ಇಲ್ಲದಂತಾಗಿದೆ ಅನ್ನುವಂತಹ ಒಂದು ಆತಂಕವನ್ನ ಕೂಡ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಆದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅಂದ ಮಾತ್ರಕ್ಕೆ ರಾಜಕೀಯದಿಂದಲೇ ದೂರ ಆಗೋದಿಲ್ಲ. 5 ದಶಕಗಳಿಂದ ತಮ್ಮನ್ನ ಬೆಳೆಸಿದ ರಾಜ್ಯದ ಜನರ ಋಣ ತೀರಿಸೋದಕ್ಕೆ ಸಕ್ರಿಯ ರಾಜಕಾರಣದಲ್ಲಿ ಇದ್ದುಕೊಂಡು ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ಲೋದಾಗಿ ಅವರು ವಚನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಈ ನಡೆ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಶಖೆಯ ಮುಕ್ತಾಯ ಹಾಡ್ಲಿದೆಯೇ ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ಶುರುವಾಗಿದೆ.